ಹಾವೇರಿಯಲ್ಲಿ ರೈತರು ಅರಣ್ಯಾಧಿಕಾರಿಗಳ ನಡುವೆ ಮಾರಾಮಾರಿ ನಡೆದಿದೆ. ಕೈ ಮಿಲಾಯಿಸಿದ ಮಹಿಳೆಯರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಅರಣ್ಯ ಜಾಗದಲ್ಲಿ ಗಿಡ ಕಡಿಯುತ್ತಿದ್ದಾರೆ ಅಂತ ಸ್ಥಳಕ್ಕೆ ಬಂದಿದ್ದ ಸಿಬ್ಬಂದಿ ಯಾವ ಗಿಡವನ್ನು ಕಡಿದಿಲ್ಲ, ಬೇಲಿ ಹಾಕಿಕೊಳ್ತಿದ್ದೇವೆ ಅಂತ ರೈತರು ಹೇಳ್ತಾ ಇದ್ದಾರೆ. ಈ ವೇಳೆ ಈರಪ್ಪ ಲಮಾಣಿ ಹಾಗೂ ಅರಣ್ಯ ಸಿಬ್ಬಂದಿ ನಡುವೆ ವಾಗ್ವಾದ ನಡೆದಿರೋದು. ವಾಗ್ವಾದ ವಿಕೋಪಕ್ಕೆ ತಿರುಗಿ ರೈತ ಈರಪ್ಪನನ್ನ ಹೊತ್ತೊಯ್ದಿದ್ದಾರೆ ಅರಣ್ಯ ಸಿಬ್ಬಂದಿ. ಈ ವೇಳೆ ರೈತರ ಹಾಗೂ ಅರಣ್ಯ ಸಿಬ್ಬಂದಿ ಮಧ್ಯೆ ಹೊಡೆದಾಟ ನಡೆದಿದೆ. ಶಿಗ್ಗಾಂವ್ ತಾಲೂಕಿನ ಶಿವಪುರ ಗ್ರಾಮದ ಜಮೀನಿನಲ್ಲಿ ಆಗಿರುವಂತಹ ಘಟನೆ ಇದು. ರೈತನ ಹೊಲಕ್ಕೆ ಆಗಮಿಸಿದ್ದ ದುಂಡಸಿ ವಲಯದ ಅರಣ್ಯಾಧಿಕಾರಿಗಳು ಜಮೀನು ಒತ್ತುವರಿ ಕೇಸ್ ಇನ್ನೂ ಇತ್ಯರ್ಥ ಆಗಿಲ್ಲ, ತೊಂದರೆ ಕೊಡಬೇಡಿ, ಅರಣ್ಯಾಧಿಕಾರಿಗಳ ಬಳಿ ಅಂಗಲಾಚಿದ್ದ ರೈತ ಕುಟುಂಬಗಳು. ಇನ್ನೂ ಇತ್ಯರ್ಥ ಆಗಿಲ್ಲ, ಇದರ ಬಗ್ಗೆ ತೊಂದರೆ ಕೊಡೋದಕ್ಕೆ ಹೋಗಬೇಡಿ ನಮಗೆ ಅಂತ ಅರಣ್ಯಾಧಿಕಾರಿಗಳ ಬಳಿ ಅಂಗಲಾಚಿದ್ರು ರೈತರು. ಈ ವೇಳೆ ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ರೈತನನ್ನ ಹೊತ್ತೊಯ್ಯುವಾಗ ತಡೆದು ನಿಲ್ಲಿಸಿದ್ದಾರೆ ರೈತನ ಪತ್ನಿ ಮತ್ತು ಗ್ರಾಮಸ್ಥರು. ಜೀಪಿಗೆ ಅಡ್ಡವಾಗಿ ನಿಂತು ತಡೆದು ಮಹಿಳೆಯರು ಆವಾಜ್ ಹಾಕಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ. ನೋಡಿ, ಇಲ್ಲಿ ಬಂಕಾಪುರ ಪೊಲೀಸ್ ಠಾಣಾ ಮೆಟ್ಲೇರಿದೆ ಈಗ ಪ್ರಕರಣ. ಆ ರೈತನನ್ನ ಜೀಪ್ನಲ್ಲಿ ಹಾಕೊಂಡು ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆತನ ಪತ್ನಿ ಜೊತೆಗೆ ಗ್ರಾಮಸ್ಥರು ಅಡ್ಡ ಹಾಕಿದ್ದಾರೆ ಜೀಪ್ಗೆ. ಆಗ ನಡೆದಿರುವಂತ ವಾಗ್ವಾದ ಇದು. ಹೊಡ್ಕೋತೀನಿ ಎಲ್ಲ ಈಗ ಇಲ್ಲ ಹೊಡ್ಕೋತೀನಿ ಈಗ ಸರ ಎಲ್ಲ ಪೂರ್ತಿ ಗಿಡ್ದಾವ್ ಸರ. ಇದು ನೋಡಿ, ಗಮನಿಸ್ತಾ ಇದ್ದೀವಿ ಆ ರೈತನನ್ನ ಯಾವ ರೀತಿಯಾಗಿ ಹೊತ್ತೊಯ್ತಾ ಇದ್ದಾರೆ ಅರಣ್ಯ ಸಿಬ್ಬಂದಿ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಆಗುವಂಥ ಸಂದರ್ಭದಲ್ಲಿ ಆ ರೈತನ ಪತ್ನಿ ಆವಾಜ್ ಹಾಕಿರೋದು ಅರಣ್ಯ ಸಿಬ್ಬಂದಿಗಳಿಗೆ, ಜೊತೆಗೆ ಗ್ರಾಮಸ್ಥರು ಕೂಡ ಅಲ್ಲಿ ಅಡ್ಡಲಾಗಿ ನಿಂತ್ಕೊಂಡಿರೋದು. ನೋಡಿ, ಗಿಡಗಳನ್ನು ಕಡಿತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಅಧಿಕಾರಿಗಳು ಬಂದಿದ್ದಾರೆ. ಅಲ್ಲಿ ಅರಣ್ಯಾಧಿಕಾರಿಗಳು ಬಂದು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ನಾವು ಗಿಡಗಳನ್ನು ಕಡಿತಾ ಇಲ್ಲ, ನಮ್ಮ ಜಮೀನಿಗೆ ಬೇಲಿ ಹಾಕ್ಕೊಳ್ತಾ ಇದ್ದೀವಿ ಅಂತ ರೈತರು ಹೇಳ್ತಾರೆ. ಆಗ ಮಾತಿಗೆ ಮಾತು ಬೆಳೆದು ಇಲ್ಲಿ ಹೊಡೆದಾಟನೇ ಆಗೋಗ್ಬಿಟ್ಟಿದೆ ಅರಣ್ಯ ಅಧಿಕಾರಿಗಳು ಮತ್ತು ಈ ರೈತರ ನಡುವೆ. ಈರಪ್ಪ ಅನ್ನೋ ರೈತ ಅಲ್ಲಿನ ಅರಣ್ಯಾಧಿಕಾರಿಗಳಿಗೆ ಆವಾಜ್ ಹಾಕಿದ್ದಾನೆ. ಅಷ್ಟಕ್ಕೇನೆ ಆತನನ್ನು ಹೊತ್ತೊಯ್ದಿದ್ದಾರೆ. ಆ ಹೊತ್ತೊಯ್ತಾ ಇರುವಂಥ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ನೋಡಿ, ಅಲ್ಲಿ ಅಂದರೆ ಮಾತಿಗೆ ಮಾತು ಬೆಳೆದು ಈ ರೀತಿಯಾಗಿ ಆಗಿರೋದಿದು. ಹೊಡ್ಕೋತೀನಿ ಎಲ್ಲ ಈಗ ಇಲ್ಲ ಹೊಡ್ಕೋತೀನಿ ಈಗ ಮಾಡ್ರಿ ಮಗತ್ತಲ್ಲ ಬೈ ಮುಟ್ಟಿ ಹಿಂಗ್ ಮತ್ತೆ ಬೇರೆ ಆಗದೆ
ದುಂಡಿಸಿ ವಲಯದ ಅರಣ್ಯಾಧಿಕಾರಿಗಳು ಏಕಾಏಕಿ ಉಳುಮೆ ಮಾಡಿರುವಂತಹ ರೈತನ ಜಮೀನಿಗೆ ನುಗ್ಗಿ ಈಗಾಗಲೇ ಅವರನ್ನು ಹೊತ್ತೊಯ್ದು ಈಗಾಗಲೇ ಗಲಾಟೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋಕ್ಕೆ ಸ್ವತಃ ಏನು ಅಂತಂದರೆ ನಿನ್ನೆ ಏನು ಅರಣ್ಯ ಸಿಬ್ಬಂದಿಗಳು ಈ ರೈತನನ್ನು ಹೊತ್ತು ಏನೋ ಒಂದು ಬೇರೆ ಕಡೆ ತೆಗೆದುಕೊಂಡು ಹೋಗಿದ್ರು. ಈ ರೈತರು ಕೂಡ ಇರುವಂಥದ್ದು ಅಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ಈ ಜಮೀನಲ್ಲಿ ಇರುವಂಥದ್ದು. ಸದ್ಯ ನಾನು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಒಂದು ಕೋಣನಕೇರಿ ಬಳಿ ಇರುವಂತಹ ಒಂದು ಶಿವಪುರ ಗ್ರಾಮದ ಬಳಿ ಇರುವಂಥ ಒಂದು ಜಮೀನಲ್ಲಿ ಇರುವಂಥದ್ದು. ನಾನು ಅವ್ರು ಮಾತನಾಡಿಸ್ತಾ ಹೋಗ್ತೀನಿ. ಇವಾಗ ಅರಣ್ಯಾಧಿಕಾರಿಗಳು ಯಾಕೆ ನಿಮ್ಮನ್ನು ಏಕಾಏಕಿ ಹೊತ್ತುಕೊಂಡು ಹೋಗಿ ಅಲ್ಲಿ ನಿಮ್ಮನ್ನು ಬಿಸಾಕಿದ್ರು? ಅಂತ ತಪ್ಪೇನು ಮಾಡಿದ್ರಿ ನೀವು? ಸರ್, ಇದು ನಾವು ಸುಮಾರು ವರ್ಷದಿಂದ ಇದನ್ನು ಉಳುಮೆ ಮಾಡ್ಕೊಂಡು ನಮ್ಮ ತಂದೆ ತಾಯಿಯವರು ಉಳುಮೆ ಮಾಡ್ಕೊಂಡು ಬಂದಿರೋ ಜಾಗ. ಇದು ಸುಮಾರು ಒಂದು 4 ವರ್ಷದಿಂದ ನಮಗೆ ಭಾಳ ಟಾರ್ಚರ್ ಆಗಿದೆ ಸರ್. 22ರಲ್ಲಿ ಕೇಸ್ ಮಾಡಿದ್ರು. ಆ ಕೇಸಕ್ಕೂ ಅಟೆಂಡ್ ಆಗ್ತಾ ಇದ್ದೀವಿ ಸರ್ ನಾವು. ಮತ್ತು 22ರಾಗೂ ಒಂದ್ಸಲ ಹಿಂಗೆ ಮಾಡಿ 24 ಇನ್ನೂ ಇತ್ತರ್ತಾಗಿಲ್ಲ ಸರ್. ಅದು ಇವರು ಅರ್ಧ ಎಕರೆ ಅಂತೇಳಿ ಒತ್ತುವರಿ ಮಾಡಿ ಅಂತೇಳಿ ಎಲ್ಲ ಮಾಡಿದ್ದಾರೆ ಸರ್. ಅದಕ್ಕೆಲ್ಲ ನಾವು ಅದನ್ನು ಉತ್ತರ ಕೊಡ್ತಾ ಇದ್ದೀವಿ. ಅವ್ರು ಎದಕ್ಕೆ ಬಂದಾರೋ ಗೊತ್ತಿಲ್ಲ ಸರ್ ಕಾರಣ. ನಮ್ಮ ಹೊಲ ಮಳೆ ಬಿತ್ತು, ನಾನು ಬಿತ್ತನೆ ಮಾಡಿ ಮ್ಯಾಗ ಒಂದು ಇದು ಕಾಳು ಮುಚ್ಚಬೇಕಂತೇಳಿ ನಾನು ಗಳೆ ಹೊಡ್ಕೊಂಡು ಆಳು ಹಚ್ಕೊಂಡು ನನ್ನ ಕೆಲಸ ಮಾಡ್ತಾಯಿದ್ದೆ. ಏಕಾಏಕಿ ಬಂದವರು ನೀ ಏನು ಗಿಡ ಕಡ್ದು ಇಲ್ಲಿ ಏನು ಮಾಡಿ ಅಂತೇಳಿ ಏಕಾಏಕಿ ಬಂದು ನನ್ನ ಎತ್ತಾಕ್ಕೊಂಡು ನನಗೆ ಇಲ್ಲಬಾರ್ದು ಚಿತ್ರಹಿಂಸೆ ಕೊಟ್ಟರು ಸರ್. ಯಾಕೆ ಕಾರಣ ಕೊಟ್ಟರು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ನೀ ಗಿಡ ಕಡ್ದಿದ್ದಿ, ಅದು ಮಾಡಿದ್ದಿ, ನಾ ಗಿಡನೂ ಕಡ್ದಿಲ್ಲ ಸರ್. ನಾನು ಬಿತ್ತನೆ ಮಾಡಿದ ಮ್ಯಾಗೆ ನಾನು ದನ ಕರ ಮತ್ತು ಕಾಡು ಪ್ರಾಣಿಗಳು ಬರ್ತಾವಂತೇಳಿ ನಾನು ಬೇಲಿ ಹಾಕ್ತಾಯಿದ್ದೆ ಸರ್. ಆ ಬೇಲಿ ಹಾಕೋದಕ್ಕೂ ನೀ ಬೇಲಿ ಹಾಕಬೇಡ, ನೀ ಯಾವುದೋ ಕಾರಣಕ್ಕೆ ಇಲ್ಲಿ ಏನು ಮಾಡ್ತಕ್ಕದ್ದಿಲ್ಲ, ನೀನು ಏನು ಮಾಡಿದರೆ ನಿನಗೆ ಹೊತ್ಕೊಂಡು ಹೋಗಿ ಒಳಗೆ ಹಾಕ್ತೀವಿ, ಅದು ಮಾಡ್ತೀವಿ ಅಂತೇಳಿ ಎಲ್ಲ ಹೊತ್ಕೊಂಡೋಗಿ ನಾನು ಭಯಪಟ್ಟು. ಈಗ ನೀವಷ್ಟೇ ಈ ಒಂದು ಹುಲ್ಲುಗಾವಲ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ರು ಅಥವಾ ಬೇರೆ ಬೇರೆ ರೈತರು ಇದ್ದಾರೋ? ಸರ್, ಸುಮಾರು ಈ ಭೂಮಿಯಲ್ಲಿ 36 ಜನ ಇದ್ದಾರೆ ಸರ್. ಎಷ್ಟು ಎಕರೆ? ಅರ್ಧ ಎಕರೆ, 1 ಎಕರೆ, ಒಬ್ಬೊಬ್ಬ ಅಂದರೆ 2 ಎಕರೆ ಹೊಡೆದವನಂದರೆ ದೊಡ್ಡ ರೈತ ಸರ್ ಅವನು. ಓಕೆ, ಇವಾಗ ನಿಮಗೆ ಏನೇನು ನ್ಯಾಯ ಬೇಕಾಗಿದೆ? ಇವಾಗ ನೀವು ಪೊಲೀಸ್ನವ್ರಿಗೆ ಏನು ಮಾಹಿತಿ ಕೊಟ್ಟಿದ್ದೀರಾ? ಇವಾಗ ಏನು ಸದ್ಯದ ಪರಿಸ್ಥಿತಿ ಏನಾಗಿದೆ ಸರ್? ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೋ ಕಾರಣಕ್ಕೂ ಪೊಲೀಸರು ನಾವು MLC ಆಯಿತು, ನಮ್ಮ ತಲೆ ಹೊಡಿತು, ನಮಗೆಲ್ಲ ಅದು ನಾವು ಇದೆಲ್ಲ ಚಿತ್ರಹಿಂಸೆ ಕೊಟ್ಟಾಗ ನಾನು MLC ಮಾಡಿಸಿದೆ. ಈಗ ಈ ರೀತಿ ರೈತನ ಮೇಲೆ ದಬ್ಬಾಳಿಕೆ ಮಾಡೋದಾಗ್ಲಿ ಅಥವಾ ಅರಣ್ಯಾಧಿಕಾರಿಗಳು ಮಾಡಿದರೋ ಅಥವಾ ಇದು ಮಾಡಿದರೋ ಅದಿನ್ನೂ ಕೂಡ ರುಜುವಾತಾಗಿಲ್ಲ. ಆದರೂ ಕೂಡ ದುಡಿಯುವಂಥ ರೈತನಿಗೆ ಈ ರೀತಿ ಬಂದು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಎಷ್ಟು ನಿಮಗೆ ಮನಸ್ಸಿನ ನೋವಾಗಿದೆ ಸರ್? ಭಾಳ ನೋವಾಗಿದೆ ಸರ್. ನಾವು ಸಾಯೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಸರ್. ಯಾಕಂದರೆ ಇವ್ರು ಕೊಡೋ ಟಾರ್ಚರಲ್ಲಿ ನಾನು ಹಿಂದೆ ಒಂದು ಸಲ ಪೈಜನ್ ಕುಡ್ದು ಇದೆಲ್ಲ ಘಟನೆ ಆಗಿದಾವೆ ಸರ್. ಮತ್ತು ಈ ಘಟನೆ ಆಗಬಾರ್ದು ಅಂತೇಳಿ ನಮಗೆ ಭಾಳ ತೊಂದರೆ ಆಗ್ತಾ ಇದೆ ಸರ್. ನಮ್ಮ ಹೆಸರು ಈರಪ್ಪ ಸೋಮಪ್ಪ ಲಮಾಣಿ. ಓಕೆ, ಥ್ಯಾಂಕ್ ಯು. ಸೊ ಇದಿಷ್ಟು ಏನಂತಂದರೆ ಇಲ್ಲಿರುವಂತಹ ರೈತರು ಮತ್ತು ರೈತ ಮಹಿಳೆಯರ ಮಾತಾಗಿರುವಂಥದ್ದು. ನೀವೇನು ದೃಶ್ಯಾವಳಿಯಲ್ಲಿ ಕೂಡ ನಿನ್ನೆ ಅಂದರೆ ದೃಶ್ಯಾವಳಿಯಲ್ಲಿ ಕೂಡ ಏನು ನೋಡಿದಿರಿ ಅಂದರೆ ಇಲ್ಲಿರುವಂಥ ಅರಣ್ಯ ಸಿಬ್ಬಂದಿಗಳು ಅವ್ರನ್ನ ಏಕಾಏಕಿ ತೆಗೆದುಕೊಂಡು ಹೊರಗೆ ಹಾಕುವಂಥದ್ದು. ಇದನ್ನು ಪ್ರಶ್ನೆ ಮಾಡಿದಾಗ ವಾದಕ್ಕೆ ವಾದ ಬೆಳೆದು ಈಗಾಗಲೇ ಏನಂತಂದರೆ ಕೈ ಮಿಲಾಯಿಸುವ ಹಂತಕ್ಕೆ ಈಗಾಗಲೇ ಹೋಗಿರುವಂಥದ್ದು. ಸೊ ಈಗ ರೈತ ಹೇಳಿರೋ ಪ್ರಕಾರ ಜಮೀನು ಉಳುಮೆ ಮಾಡ್ತಾ ಇರುವಂಥದ್ದು ಸರ್ಕಾರದ್ದೇ ಆಗಿರ್ಬೋದು. ಆದರೆ ಈ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಅದು ಇತ್ಯರ್ಥ ಆಗುವ ತನಕ ಅವರು ಬರಬಾರ್ದಿತ್ತು. ಆದರೆ ಬಂದು ಈ ರೀತಿ ನಮಗೆ ತೊಂದರೆ ಕೊಟ್ಟಿದ್ದಾರೆ, ಈ ರೀತಿ ಕೊಡಬಾರ್ದು ಅನ್ನೋ ಮನವಿಯನ್ನು ಗ್ಯಾರಂಟಿ ನ್ಯೂಸ್ ಮೂಲಕ ಮಾಡಿರುವಂಥದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ, ಉಣಿಸಿಮರದ್, ಗ್ಯಾರಂಟಿ ನ್ಯೂಸ್.